ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೈ ಕಾಲರ್ ನೆಕ್ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಐ ವಿ ನೆಕ್ ಅಂತ ಹೇಳ್ತಾರೆ. ಅದು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ. ನೋಡಿ, ನಮ್ಮ ಮೆಷರ್ಮೆಂಟ್ ಏನಂದರೆ ನೋಡಿ, ಲೆಂತು 13.5, ವೇಸ್ಟು 31, ಚೆಸ್ಟು 40, ಶೋಲ್ಡರು 16. ನಾವು ಈ ಮೆಷರ್ಮೆಂಟಲ್ಲಿ ಹೈಯರ್ ಕಾಲರ್ ನೆಕ್ ನಾವು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ತೀನಿ. ನೋಡು, ಮೊದಲಿಗೆ ಲೈನಿಂಗ್ ಐರನ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಆಗಿ ಇದೆಯಾ ಇಲ್ವಾ ಅಂತ ಮಾರ್ಜಿನ್ ಹಾಕೊಂಡು ಒಂದು ಸ್ಟಿಚ್ ಹಾಕೊಳ್ಳೋ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿದೆಯಾ ಅದು ಕಟ್ ಮಾಡ್ಕೊಂಡ್ಬಿಡೋಣ. ಇಷ್ಟು ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾವು ಬ್ಲೌಸ್ ಲೆಂತ್ ನೋಡಿ, ಲೆಂತ್ ಎಷ್ಟಿದೆ? 13.5 ಇದೆ. 13.5ಗೆ ನಾವು 1 ಇಂಚ್ ಆ್ಯಡ್ ಮಾಡಿಕೊಂಡು 14.5 ತಗೊಳ್ಳೋಣ. ಲೆಂತು ಇಲ್ಲಷ್ಟು 14.5 ತಗೊಳ್ಳೋಣ. ನಾವಿಲ್ಲಿ ಡೀಪ್ ನೆಕ್ ತಗೋತಾ ಇಲ್ಲ. ಡೀಪ್ ನೆಕ್ ಬದಲು ನಾವು ಶೋಲ್ಡರ್ ಮೆಜರ್ಮೆಂಟಲ್ಲಿ ಬೋಟ್ ನೆಕ್ ಶೇಪಲ್ಲಿ ನಾವು ಮೆಷರ್ಮೆಂಟ್ ತಗೋಬೇಕಾಗುತ್ತೆ. ಹೈಯರ್ ಕಾಲರ್ ನೆಕ್ಗೆ ಇಷ್ಟು ತಗೊಂಡ್ಮೇಲೆ ಉದ್ದ ನಾವು ತಗೊಂಡ್ಮೇಲೆ ನೆಕ್ಸ್ಟ್ ನಾವು ವೇಸ್ಟ್ ತಗೊಳ್ಳೋಣ. ವೇಸ್ಟ್ ಏನಿದೆ ಇಲ್ಲಿ 31 ಇದೆ. 31ರಲ್ಲಿ 4 ಭಾಗ ಅಂದರೆ ನಮಗೆ 7.75 ಬರುತ್ತೆ. 7.75ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಡಾಟ್ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ನೀವು ಬಟ್ಟೆ ಎಷ್ಟು ಬಿಡ್ತೀರೋ ಅದಕ್ಕೊಂದು ಮಾರ್ಕ್ ಮಾಡಿ. ನಾನು ಇಲ್ಲಿ 1.5 ಬಿಡ್ತಾ ಇದ್ದೀನಿ ಎಕ್ಸ್ಟ್ರಾ. ಇಷ್ಟಾದ್ಮೇಲೆ ನಾವು ಇವ್ರ ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿದೆ? 40 ಇದೆ. 40 ಡಿವೈಡೆಡ್ ಬೈ 4 ಅಂದರೆ ನಮಗೆ 10 ಬರುತ್ತೆ. 10ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 1.5 ಎಕ್ಸ್ಟ್ರಾ ಬಟ್ಟೆ ಬಿಡೋಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಇಷ್ಟಾದಮೇಲೆ ನಾವಿವಾಗ ಶೋಲ್ಡರ್ ಮೆಜರ್ಮೆಂಟ್ ತಗೊಳ್ಳೋಣ. ಇವ್ರ ಶೋಲ್ಡರ್ ಮೆಜರ್ಮೆಂಟ್ ನಮಗೆ 16 ಬರುತ್ತೆ. ಹೈ ಕಾಲರ್ ನೆಕ್ ಅನ್ನೋದ್ರಿಂದ ನಮಗೆ ಶೋಲ್ಡರ್ ಅನ್ನೋದು ಜಾಸ್ತಿ ಬರುತ್ತೆ. ಬೋಟ್ ನೆಕ್ಗೆ ಸ್ವಲ್ಪ ಕಡಿಮೆನೇ ಬರುತ್ತೆ. 14, 15 ತಗೊಂಡ್ರು ನಮಗೆ ಬೋಟ್ ನೆಕ್ಕಲ್ಲಿ ಕಂಫರ್ಟಬಲ್ ಆಗಿರುತ್ತೆ. ಬಟ್ ಹೈಯರ್ ಕಾಲರ್ ನೆಕ್ ಅಂದಾಗ ನಮಗೆ ಶೋಲ್ಡ್ರು ಜಾಸ್ತಿನೇ ಬರುತ್ತೆ. ಸೊ ಇವ್ರಿಗಿಲ್ಲಿ 16 ಬಂದಿದೆ. 16ರಲ್ಲಿ ನಾವು ಅರ್ಧ ಭಾಗ ತಗೊಳ್ಳೋದಾದರೆ 8, 16 ಡಿವೈಡೆಡ್ ಬೈ 2 ಅಂದರೆ 8 ಆಗುತ್ತೆ. 8ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 8ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ನಾವಿವಾಗ ಆರ್ಮೋಲ್ ಡೌನ್ ಎಷ್ಟು ತಗೋಬೇಕು ಅನ್ನೋದೊಂದು ಕ್ವಶನ್ ಮಾರ್ಕ್ ಆಗುತ್ತೆ. 8 ತಗೊಂಡ್ರೆ ನಮಗೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಇವಾಗ 1/2 ಇಂಚ್ ಮೈನಸ್ ಮಾಡಿ 7.5 ತಗೊಳ್ಳೋಣ. 7.5 ತಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. 7.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 7.5ಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಒಂದು ಗೆರೆ ಇಟ್ಕೊಳ್ಳೋಣ. ಇಲ್ಲಿ ಏನಿದೆಯೋ 8 ಇಂಚಿಗೆ ನಾವು ಮಾರ್ಕ್ ಮಾಡಿದ್ದೀವೋ ಇದು ಸಹ 8 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಈ ಸ್ಟ್ರೈಟ್ ಮಾರ್ಕ್ ಹಾಕೊಂಡ್ಮೇಲೆ ಈಗ ನೋಡಿ, ಇದು ನಾರ್ಮಲ್ ರೌಂಡ್ ತೆಗೆಕ್ಕೆ ಈ ಮಿಡ್ಲ್ ಕಾರ್ನರಲ್ಲಿ ಒಂದು ಲೈನ್ ಹಾಕೊಳ್ಳಿ. ನಾವು ಇಲ್ಲಿಂದ ನಾರ್ಮಲ್ ಆಗಿ ನಾವು ಡೀಪ್ ನೆಕ್ ತಗೊಂಡಾಗ ಮಾಮೂಲಿ ಆರ್ಡಿನರಿ ಬ್ಲೌಸ್ ಕಟ್ ಮಾಡ್ಬೇಕಾದ್ರೆ ನಾವು ಒಂದು 1 ಇಂಚ್ ತಗೋತೀವಿ. ಇಲ್ಲಿ ನಾವು ಹೈಯರ್ ಕಾಲರ್ ನೆಕ್ಕು ಈ ಕಾಂಕಲ್ ಡೌನ್ ಇದೆಯಲ್ಲ, ಇಲ್ಲಿ ನಾವು 7.5 ತಗೊಂಡ್ರೆ ನಮ್ಗೆ ಇಲ್ಲಿ 1 ಇಂಚ್ ತಗೊಂಡ್ರೆ ಸಾಕು. 1 ಇಂಚ್ ತಗೊಂಡ್ರೆ ನಮಗೆ ಫಿಟ್ಟಿಂಗು ತುಂಬ ಚೆನ್ನಾಗಿ ಬರುತ್ತೆ. 1 ಇಂಚ್ ತಗೊಂಡ್ಮೇಲೆ ನೋಡಿ, ಇಲ್ಲಿಂದ ಇಲ್ಲಿ ಎಷ್ಟಿದೆ? 7.5. ಮತ್ತು ಇದೊಂದು ಯಾವುದೇ ಆಗಲಿ, ನೀವು ಬೋಟ್ ನೆಕ್ ಆಗಲಿ ಹೈಯರ್ ಕಾಲರ್ ನೆಕ್ ಆಗಲಿ ಯಾವುದಾದ್ರು ತಗೋಬೇಕಾದ್ರೆ ನೀವು ಶೋಲ್ಡರ್ ಡೌನು ಕಂಪಲ್ಸರಿ ಮಾಡಲೇಬೇಕು. ಶೋಲ್ಡರ್ ಡೌನ್ ಮಾಡಿಲ್ಲ ಅಂದರೆ ನಿಮಗೆ ಆರ್ಮೋಲಲ್ಲಿ ರಿಂಕಲ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ರಿಂಕಲ್ ಬಂದೇ ಬರುತ್ತೆ. ಸೊ ಹಾಗಾಗಿ ನಾವು ಇಲ್ಲೊಂದು 1/2 ಇಂಚು ಶೋಲ್ಡರ್ ಡೌನ್ ಮಾಡ್ಕೊತಾ ಇದ್ದೀವಿ. 1/2 ಇಂಚ್ ಡೌನ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 7 ಇದೆ. 7 ಅಲ್ಲಿ ಅರ್ಧ ಎಷ್ಟು? 3.5. 3.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 3.5ಗೆ ಒಂದು ಮಾರ್ಕ್ ಮಾಡ್ಕೊಂಡ್ಮೇಲೆ ನೋಡಿ, ಕರ್ವ್ ಸ್ಕೇಲಲ್ಲಿ ಈ ರೀತಿ ಕರ್ವಾಗಿ ಇದನ್ನು ಹಾಕೊಳ್ಳೋಣ. ನೋಡಿ, ಇವೆರಡು ಸೇರಿಸ್ಕೊಳ್ಳೋಣ. ಇವೆರಡು ಸೇರಿಸ್ಕೊಂಡ್ಮೇಲೆ ನೋಡಿ, ನಾವು ಇವಾಗ ನೆಕ್ದಂತಾನೆ ನಾವು 3.5 ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. 3.5 ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಡೌನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಷ್ಟ ಆದಮೇಲೆ ನಾವಿಲ್ಲಿ ಕಾಲರ್ ಅಟ್ಯಾಚ್ ಮಾಡ್ತೀವಲ್ಲ, ಕಾಲರ್ ಅಂದರೆ ಹೈಯರ್ ಕಾಲರ್ ಅಟ್ಯಾಚ್ ಮಾಡೋದಕ್ಕೆ ಒಂದು 1/2 ಇಂಚ್ ನಾವು ಡೌನ್ ಮಾಡ್ಕೊಳ್ಳೋಣ. 1/2 ಇಂಚ್ ಡೌನ್ ಮಾಡಿಕೊಂಡ್ರೆ ನಮಗೆ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. 1/2 ಇಂಚ್ ಡೌನ್ ಮಾಡಿಕೊಂಡು ನೋಡಿ, ಸುಮ್ಮನೆ ಲೈಟಾಗಿ ಈ ಥರ ಕರ್ವ್
ನೀಟಾಗಿ ಹಿಂಗೆ ಕರು ಕೊಟ್ಟು ಇಲ್ಲಿಂದ ಇಲ್ಲಿಗೆ ಹಾಕಿ ಜಾನ್ ಮಾಡ್ಕೊಳ್ಳೋಣ. ಇದಿಷ್ಟು ಮತ್ತೆ ಡಾಟ್ ಮಾರ್ಕ್ ನೋಡಿ, ಇಲ್ಲಿಂದ ಇಲ್ಲಿಗೆ 8.75 ಅದರಲ್ಲಿ ಅರ್ಧ ತಗೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ತಗೊಂಡು ಮಾರ್ಕ್ ಮಾಡ್ಕೊಂಡ್ಮೇಲೆ ನಾವು ಯೂಶಲಿ ನಾರ್ಮಲ್ ಬ್ಲೌಸ್ಗೆ ಒಂದು 4 ಇಂಚು ಡಾಟ್ಗೆ ಇಡ್ತೀವಲ್ವಾ. ಸೊ ಈ ಹೈಯರ್ ಕಾಲರ್ ನೆಕ್ಗೆ ನಾವು ಇನ್ನೂ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇಲ್ಲೊಂದು 1/2 ಇಂಚ್ ಹೋಗುತ್ತಲ್ಲ, 1 ಇಂಚ್ ಎಕ್ಸ್ಟ್ರಾ ಅಂದರೆ ನಮ್ಗೆ 5 ಇಂಚು ಡಾಟ್ ಉದ್ದ ತಗೊಂತೀವಿ. 5.25 ಮಾರ್ಕ್ ಮಾಡ್ಕೊಂಡ್ರೆ ನಮ್ಗೆ 5 ರೆಡಿ ಬರುತ್ತೆ. ಇದೆಷ್ಟಿದೆ 4.25, ಇಲ್ಲ ಅಷ್ಟೇ 4.25ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕಿ. ಹೈಯರ್ ಕಾಲರ್ ನೆಕ್ ಆಗಿರ್ಬೋದು, ನೀವು ಕಾಲರ್ ನೆಕ್ ಆಗಿರ್ಬೋದು, ಯಾವುದೇ ಇಟ್ಟರು ಸಹ ನಿಮ್ಗೆ ಡಾಟ್ ಉದ್ದ ಇದು ನಾರ್ಮಲ್ ಬ್ಲೌಸ್ ಅಷ್ಟೇ ಬರಲ್ಲ, ಇನ್ನು ಸ್ವಲ್ಪ ಉದ್ದ ಬರುತ್ತೆ. ಆವಾಗಲೇ ಫಿಟ್ಟಿಂಗ್ ಹಿಂದ್ಗಡೆ ಫಿಟ್ಟಿಂಗು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೀವು ನಾರ್ಮಲ್ ಬ್ಲೌಸ್ಗೆ ಇಟ್ಟಂಗೆ 4ಕ್ಕೆ ಇಡ್ತೀನಿ ಅಂದರೆ ನೀಟಾಗಿ ಕೂರಲ್ಲ. ಇಷ್ಟು ನೋಡಿ, ಬ್ಯಾಕ್ ಪಾರ್ಟು ಇಷ್ಟಿದೆ. ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಇದೆಲ್ಲ ಶೇಪು ಆಮೇಲೆ ಕಟ್ ಮಾಡ್ಕೊತೀನಿ ನಾನು. ಫ್ರಂಟ್ದು ಸೇರಿಸಿ 1/2 ಇಂಚು ಈಗ ಈ ಮಾರ್ಕಿಂಗ್ ಮೇಲೆನೆ ಕಟ್ ಮಾಡ್ತೀನಿ. ಇಷ್ಟು ಇದು ಬ್ಯಾಕ್ ಕಟ್ಟಿಂಗು. ಈಗ ನಾವು ಫ್ರಂಟ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಓಪನ್ ಏನಿದೆಯೋ ಈ ಥರ ಉಲ್ಟಾ ಮಾಡ್ಕೊಳ್ಳಿ, ನಮ್ಮ ಕಡೆಗೆ ಹಾಕ್ಕೊಳ್ಳಿ. ನಮ್ಮ ಕಡೆ ಹಾಕೊಂಡು ಬ್ಯಾಕ್ ನಾವು ಏನು ಕಟ್ ಮಾಡ್ಕೊಂಡಿರ್ತೀವೋ ಅದನ್ನ ಆಸ್ ಇಟ್ ಈಸ್ ಹಂಗೆ ಹಾಕ್ಕೊಳ್ಳಿ. ಒಂದು 1/4 ಇಂಚ್ ಮಾರ್ಜಿನ್ ಬಿಟ್ಟು, ನೀವು ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಹಾಕ್ಕೋತೀರೋ ಅದೇ ಥರ 1/4 ಇಂಚ್ ಮಾರ್ಜಿನ್ ಬಿಟ್ಟು ಈ ಥರ ಹಾಕ್ಕೊಳ್ಳಿ. ಇದೇನಿದೆಯೋ ಸುತ್ತು ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ತೆಗೆದ್ಬಿಟ್ಟು ಈಗ ಇಲ್ಲಿ ನಾವು ಎಷ್ಟು ಬಿಟ್ಟಿದ್ವಿ, 3.25 ಬಿಟ್ಟಿದ್ವಿ. ಇಲ್ಲಿ 3.25 ಬರುತ್ತೆ, ಯಾಕಂದ್ರೆ ಇಲ್ಲಿ 1/4 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ, ಅದಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದು 1/2 ಇಂಚ್ ಡೌನ್ ಮಾಡಿದ್ವಲ್ಲ, 1/2 ಇಂಚ್ ಡೌನ್ ಹಾಗೆ ತಗೋಣ. ಈಗ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನಾವು ಈಗ ಹೈಯರ್ ಕಾಲರ್ ನೆಕ್ ಆಗಿರ್ಬೋದು, ಬೋಟ್ ನೆಕ್ ಆಗಿರ್ಬೋದು, ನೀವು ಇಲ್ಲಿ ಪ್ರಿನ್ಸಸ್ ಕಟ್ ಆದರೂ ಮಾಡ್ಕೋಬೋದು, ಇಲ್ಲ 3 ಡಾಟ್ಸ್ ಶೇಪ್ ಬೆಲ್ಟ್ ಕೊಟ್ಟು ಕಟ್ ಮಾಡ್ಕೋತೀವಿ ಅಂತ ಕಟ್ ಮಾಡ್ಕೋಬೋದು. ಈಗ ನಾನಿಲ್ಲಿ 3 ಡಾಟ್ ಇಟ್ಟು ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡಿ ನಾನು ಈ ಬ್ಲೌಸನ್ನು ಕಟ್ ಮಾಡ್ತಾ ಇರೋದು. ಸೊ ಇದಕ್ಕೆ ನಾವೇನು ಮಾಡಬೇಕು ನೋಡಿ, 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಬೋಟ್ ನೆಕ್ಗಾಗಲಿ ಪ್ರಿನ್ಸಸ್ ಕಟ್ ಮಾಡ್ಬೇಕಾದ್ರೂ ಅಷ್ಟೇ ನೀವು 2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಇಲ್ಲಿಂದ ಇಲ್ಲಿಗೆ. ಮತ್ತೆ ಪ್ರಿನ್ಸಸ್ ಕಟ್ಗಾದ್ರೂ ಸೇಮ್ 2 ಇಂಚ್ ತಗೊಳ್ಳಿ. ಇಲ್ಲ ಅಂದರೆ ನೀವು 3 ಡಾಟ್ ಶೇಪ್ ಬೆಲ್ಟ್ ಕಟ್ ಮಾಡ್ತಿದ್ದೀವಿ ಅಂತಂದ್ರೂ ನೀವು 2 ಇಂಚು ಎಕ್ಸ್ಟ್ರಾ ತಗೊಳ್ಳಿ. 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇವೆರಡನ್ನು ಸೇರಿಸ್ಕೊಳ್ಳಿ. ಈ ಥರ ಸೇರಿಸ್ಕೊಳ್ಳಿದ್ದಾದ್ಮೇಲೆ ಮತ್ತೆ ನೀವು ಅಗೈನ್ ನೀವು ನಾರ್ಮಲ್ ಬ್ಲೌಸಲ್ಲಿ ಯಾವ ರೀತಿ 2 ಇಂಚಸ್ ಮೈನಸ್ ಮಾಡ್ತೀರೋ ಅದೇ ರೀತಿ ಇದನ್ನು ಮೈನಸ್ ಮಾಡಿ ಒಂದು ಮಾರ್ಕ್ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಶೇಪ್ ಬೆಲ್ಟ್ ಗಾರು ಹಾಕೋಬೋದು, ಪ್ರಿನ್ಸಸ್ ಕಟ್ ಗಾರು ಹಾಕೋಬೋದು. ಇಷ್ಟಾದ್ಮೇಲೆ ಈಗ ನಾವು ಫ್ರಂಟ್ ಡೀಪು ಈ ಹೈಯರ್ ನೆಕ್ ಆಗಿರೋದ್ರಿಂದ ನಾವು 7.25 ತಗೊಂಡ್ರು ನಿಮಗೆ ಡೀಪು ಜಾಸ್ತಿ ಅಂತ ಅನ್ಸಲ್ಲ. ಯಾವುದೇ ರೀತಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಡೀಪು ಈ ಹೈಯರ್ ನೆಕ್ಗಾಗಲಿ ಬೋಟ್ ನೆಕ್ಗಾಗಲಿ ಡೀಪ್ ಜಾಸ್ತಿ ತಗೊಂಡಷ್ಟು ನಿಮಗೆ ಫಿನಿಶಿಂಗ್ ಅನ್ನೋದು ಫ್ರಂಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅವ್ರಿಗೆ ರೆಡಿನ 8 ಬೇಕಂತೆ ಅವ್ರಿಗೆ. ಸೊ ಹಂಗಾಗಿ ನಾನು ಇಲ್ಲಿ 8.25 ತಗೋತೀನಿ. 8 ಕಾಲು ತಗೊಳ್ಳೋಣ. ಮತ್ತೆ ಎಕ್ಸ್ಟ್ರಾ ಇದಕ್ಕೂ ಆಗುತ್ತಲ್ಲ ಸ್ಟಿಚಿಂಗಿಗೂ.
ಇಷ್ಟಾದಮೇಲೆ ನೋಡಿ ಇದೇನಿದೆ 3 ಮುಕ್ಕಾಲು, ಇದನ್ನು 3 ಮುಕ್ಕಾಲ ಇಲ್ಲೂ ಮಾರ್ಕ್ ಮಾಡ್ತೀವಿ. ಇಲ್ಲಿ ನಾವು ಡೀಪ್ ಜಾಸ್ತಿ ತಗೊಂಡಷ್ಟು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ನಾರ್ಮಲ್ ಬ್ಲೌಸ್ ಎಲ್ಲ ಆಗುತ್ತಲ್ಲ, ಆ ರೀತಿ ಇಲ್ಲ ಆಗಲ್ಲ. ಡೀಪ್ ಜಾಸ್ತಿ ತಗೊಂಡಷ್ಟು ನಿಮಗೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇದು ಜಾಯಿನ್ ಮಾಡ್ಕೊಳ್ಳೋಣ. ಮತ್ತೆ ಇದೇನಿದೆಯೋ ಇದು ಆರ್ಮಲ್ ಡೌನ್ ಏನು ತೊಗೊಂಡಿದ್ವಾ ಅದು ನಿಂಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೋಡಿ ಇಂಪಾರ್ಟೆಂಟು, ಇದು ನೋಡಿ 1/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಈ ಮಾರ್ಕಿಂಗ್ ಏನಿದೆಯೋ ಅದರಿಂದ ಈ ಕಡೆ ಒಳಗಡೆಗೆ 1/4 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಶೋಲ್ಡರ್ ಹತ್ರ ಇದನ್ನು ಕಮ್ಮಿ ಮಾಡಬಾರ್ದು, ಇಲ್ಲಿಂದ ಸ್ಟ್ರೈಟ್ ಒಂದು ಗೆರೆ ಹಾಕೊಳ್ಳಿ. ಅಲ್ಲಿಂದ ಗೆರೆ ಹಾಕೊಂಡು ಇಲ್ಲಷ್ಟೇ ಒಂದು 1/4 ಇಂಚಷ್ಟು ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಶೇಪ್ ಕೊಟ್ಕೊಳ್ಳಿ. ಇದೆಲ್ಲ ಆಗುತ್ತಾ ನೋಡಿ, ಇದೆಲ್ಲ ಆಗಲ್ಲ, ನಾವು ಕೈಯಲ್ಲೇ ಶೇಪ್ ಕೊಟ್ಕೊಳ್ಳಿ. ಈ ಥರ ಶೇಪ್ ಕೊಟ್ಕೊಂಡು ಮತ್ತೆ ನಾವಿಲ್ಲಿ ಕ್ರಾಸ್ ಬೆಲ್ಟ್ಗೆ 1 ಇಂಚು ಮೇಲೆ ತಗೊಳ್ಳೋಣ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿಂದ ಇಲ್ಲಿಗೆ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಾನು ಹೇಳಿದ್ದೀನಿ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನಾವಿಲ್ಲಿ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡಬೇಕು ಅಂತ. ಹೆವಿ ಚೆಸ್ಟ್ ಇದ್ರೆ 3 ಇಂಚ್ ತಗೊಳ್ಳಿ, ಇಲ್ಲ ಕಡಿಮೆ ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇದೆ ಅಂತಂಗಿದ್ರೆ ನೀವಿಲ್ಲಿ 2.5 ಇಂಚ್ ತಗೊಂಡ್ರು ಆಗುತ್ತೆ. ಇಲ್ಲ ಬ್ಲೌಸ್ ಸೈಜ್ ಮೇಲೂ ತಗೋಬೋದು. ಬ್ಲೌಸ್ ಸೈಜ್ ದೊಡ್ಡದಿತ್ತು ಅಂದರೆ ಚೆಸ್ಟ್ ಪಾಯಿಂಟ್ ಜಾಸ್ತಿ ತಗೊಳ್ಳಿ, ಬ್ಲೌಸ್ ಸೈಜ್ ಕಡಿಮೆ ಇತ್ತು ಅಂದರೆ ಚೆಸ್ಟ್ ಪಾಯಿಂಟ್ ಇದೆಯಲ್ಲ ಇದು ಕಡಿಮೆ ತಗೊಳ್ಳಿ, ಕರೆಕ್ಟಾಗಿ ಆಗುತ್ತೆ. ನೋಡಿ ಇಲ್ಲಿಂದ ಇಲ್ಲಿಗೆ 1/4 ಇಂಚ್ ಡೌನ್ ಮಾಡ್ಕೊಂಡಿದ್ದೀನಿ. ಇದು ಅಷ್ಟು 1/2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಸೇರಿಸ್ಕೊಳ್ಳಿ. ಈ ರೀತಿ ಸೇರಿಸ್ಕೊಂಡಿದ್ದಾದ್ಮೇಲೆ ನಾವಿಲ್ಲಿ ಡಾಟ್ ಪಾಯಿಂಟ್ಗೆ 2.5 ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 2.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 2 ಮುಕ್ಕಾಲು ತೊಗೊಂಡಿದ್ದೀನಿ ನಾನು, ಯಾಕಂದರೆ ಉಕ್ಸ್ಪಟ್ಟಿಗೆ 1/4 ಇಂಚ್ ಹೋಗುತ್ತೆ, ಸೊ ಹಾಗಾಗಿ ನಾನು ಇಲ್ಲಿ 2.5 ಬರುತ್ತೆ ನಮಗೆ. ಇದು ನಮಗೆ ಫ್ರಂಟ್ ಪಾರ್ಟ್ ಇಷ್ಟ ಆಯ್ತಲ್ಲ. ಇಷ್ಟ ಆದಮೇಲೆ ನಾವು ಇವಾಗ ಹೈಯರ್ ಕಾಲರ್ಗೆ ನಾವು ಇಲ್ಲಿಂದ ಮಾರ್ಕ್ ಮಾಡ್ಕೊತೀವಿ. ಎಕ್ಸ್ಟ್ರಾ ಕಾಲರ್ ಅಟ್ಯಾಚ್ ಅಲ್ಲ, ಹೈಯರ್ ಕಾಲರ್ ಅಂದರೆ ನಮಗೆ ಈ ಪೀಸಲ್ಲೇ ಅಟ್ಯಾಚ್ ಆಗುತ್ತೆ. ಸೊ ನಾವು ಇವಾಗ ಇಲ್ಲಿಂದ ಇಲ್ಲಿಗೆ 3.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 3.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಇನ್ನೊಂದು ಲೈನ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಬಾಕ್ಸ್ ಟೈಪಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ನಾವಿಲ್ಲಿ 1.5 ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ ಸೈಜ್ ಬ್ಲೌಸ್ಗೆ ಜಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಇದು 40 ಸೈಜ್ ಬ್ಲೌಸ್ಗೆ 3.5ಗೆ ಮಾರ್ಕ್ ಮಾಡ್ಕೊಳ್ಳಿ, ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲ ಇನ್ನೂ ಕಡಿಮೆ ಸೈಜ್ ಇನ್ನೂ ಕಡಿಮೆ ಇದೆ, ಜಸ್ಟ್ ಸೈಜು 36 ಇದೆ ಅನ್ನೋರಿಗೆ 36ಗೂ 38ಗೂ ನೀವು 1.5 ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. 36ಗಿಂತ ಕೆಳಗಡೆ ಇತ್ತು 34, 32 ಈ ಥರ ಇತ್ತು ಅಂದರೆ ನೀವು 1 ಇಂಚ್ ತಗೊಳ್ಳಿ ಸಾಕಾಗುತ್ತೆ. ಇಲ್ಲಿ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 1/4 ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಇಷ್ಟು ತಗೊಂಡ್ಮೇಲೆ ಇಲ್ಲಿಂದ ಹಿಂಗೆ ಒಂದು ಶೇಪ್ ಕೊಟ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಒಂದು ಕಾಣಿಸ್ತಿಲ್ಲ ಹಾಕ್ಕೊತೀನಿ. ನಿಮ್ಗೆ ಕಾಣಿಸ್ಲಿಲ್ಲ, ನಾನು ಇನ್ನೂ ತಿಕ್ಕಾಗಿ ಲೈನ್ ಹಾಕ್ತೀನಿ. ಈ ಥರ ಮಾರ್ಕ್ ಮಾಡಿ ಇದು ಇಷ್ಟು ಮಾರ್ಕಿಂಗ್, ಫ್ರಂಟ್ ಮಾರ್ಕಿಂಗ್ ಇಷ್ಟಿದೆ. ಈಗ ನಾವು ಇದೇನಿದೆಯೋ ಅದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಇದಿಷ್ಟು ಕಟ್ ಮಾಡ್ಕೊಳ್ಳಿ. ಉಳಿದಿದ್ದನ್ನು ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ಎಕ್ಸ್ಟ್ರಾಸ್ನ ಮತ್ತೆ ಕಟ್ ಮಾಡ್ಕೋಬೇಕಾಗುತ್ತೆ. ಇದೇನಿದೆಯೋ ಅದೇ ಮೆಜರ್ಮೆಂಟ್ಗೆ ಕಟ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮೇಲೇ ನೀಟಾಗಿ ಕಟ್ ಮಾಡ್ಕೊಳ್ಳಿ.
ನಾವಿಲ್ಲಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ತೀವಿ. ಸೊ ಹಾಗಾಗಿ ನಾನಿಲ್ಲಿ ನೆಕ್ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಡೌನ್ ಏನಿದೆಯೋ ಡೌನ್ ಮಾರ್ಕ್ ಮಾಡಿದೀವಲ್ಲ, ಶೋಲ್ಡರ್ ಡೌನ್, ಆ ಮಾರ್ಕಿಂಗ್ ಮೇಲೆನೆ ಈ ರೀತಿ ಇದು ಅಷ್ಟೇ ಫ್ರಂಟ್ ಶೇಪ್ ನಾವೇನು 3/4 ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿದೀವೋ ಅದೇ ಮಾರ್ಕಿಂಗ್ ಮೇಲೆನೆ ಕಟ್ ಮಾಡ್ಕೊಂಡು ಇದು ಫ್ರಂಟ್ ಮಾರ್ಕಿಂಗ್. ಈಗ ಇಲ್ಲಿ ಏನು ಮಾಡಬೇಕಂದ್ರೆ ಮಾರ್ಕ್ ವೀಲ್ ಎತ್ಕೊಂಡು ನಾವು ನೀಟಾಗಿ ಇದನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಟಿಚಿಂಗ್ಗೆ ನಮ್ಗೆ ಈಸಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾರ್ಕ್ ವೀಲ್ನ ಯೂಸ್ ಮಾಡ್ತಿದ್ದೀವಿ. ಈ ಸ್ಟಿಚ್ ಮಾಡಿದ್ಮೇಲೆ ಲುಕ್ ತುಂಬ ಚೆನ್ನಾಗಿರುತ್ತೆ. ಈ ಕಾಲರ್ ನೆಕ್ ಇದು ಫ್ರಂಟ್ ಪಾರ್ಟ್ ಆಯಿತು, ಇದು ಬ್ಯಾಕ್ ಪಾರ್ಟ್ ಆಯಿತು. ಬ್ಯಾಕ್ಗೂ ನಾವು ಶೋಲ್ಡರ್ ಡೌನ್ ಮಾಡಿದ್ವಲ್ಲ ಅದನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ. ಶೋಲ್ಡರ್ ಡೌನು ಪ್ಲಸ್ ನೆಕ್ ಡೌನ್ ಮಾಡಿದ್ವಲ್ಲ ಇಲ್ಲಿ 1/2 ಇಂಚು, ಇಲ್ಲೊಂದು ಕಟ್ ಪಾಯಿಂಟ್ ಇಟ್ಕೊಂಡು ಈ 1/2 ಇಂಚ್ ಏನು ಕೊಟ್ಟಿದ್ದೀವೋ ಅದನ್ನ ಕಟ್ ಮಾಡ್ಕೊಳ್ಳೋಣ. ಇಷ್ಟು ಇದು ಫ್ರಂಟ್ ಪಾರ್ಟ್ ಆಯಿತು. ಈಗ ನಾವು ಸ್ಲೀವ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಸ್ಲೀವ್ ಅಷ್ಟೇ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನಮ್ಮ ಕ್ಯಾನ್ವಾಸ್ಗೂ ಬಟ್ಟೆ ಬೇಕು ಅಂತ ಇದು 1/4 ಮೀಟರ್ ತಗೊಂಡಿದ್ದೀನಿ ನಾನು, ಅದಕ್ಕೆ ನಮ್ಗೆ ಇಲ್ಲೇ ಪೀಸ್ ಕಟ್ಟೋ ಅವಶ್ಯಕತೆ ಬರಲ್ಲ. ಬ್ಯಾಕ್ ಪಾರ್ಟ್ ತಗೊಳ್ಳಿ. ಮಾಮೂಲಿಯಾಗಿ ನಾವು ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಆರ್ಮಲ್ ಡೌನ್ನ ನಾವು ಮೆಜರ್ ಮಾಡ್ಕೊಂಡು ಸ್ಲೀವ್ ಕಟ್ ಮಾಡ್ಕೋತೀವೋ ಸೇಮ್ ಅದೇ ಥರ ಆರ್ಮಲ್ ಡೌನ್ ಮೆಜರ್ ಮಾಡ್ಕೊಳ್ಳಿ. ನೋಡಿ 10 ಬರುತ್ತೆ. 10 ಅಂದರೆ 1 ಇಂಚ್ ಮೈನಸ್ ಮಾಡ್ಕೊಂಡು ನಾವು 9 ತಗೊಳ್ಳೋಣ. 9 ಯಾಕಪ್ಪ ಅಂದರೆ ನೋಡಿ, ಈ ಬೋಟ್ ನೆಕ್ ಬ್ಲೌಸ್ಗಳಿಗೆಲ್ಲ ನಾವು ಇದು ಅಗಲ ಏನು ಬರುತ್ತೋ ಕಂಕಳ್ದು ಅದು ನಮಗೆ ಕಡಿಮೆ ಬರುತ್ತೆ. ನಾರ್ಮಲ್ ಬ್ಲೌಸ್ಗಿಂತೂ ಇದು ಅಗಲ ಕಡಿಮೆ ಬರುತ್ತೆ. ಬೋಟ್ ನೆಕ್ಗೂ ಅಷ್ಟೇ, ಇಲ್ಲ ನಾವು ಹೈಯರ್ ಕಾಲರ್ ನೆಕ್ಗೂ ಅಷ್ಟೇ, ಕಾಲರ್ ನೆಕ್ಗೂ ಅಷ್ಟೇ, ಈ ರೀತಿ ಶೋಲ್ಡರ್ ಮೆಜರ್ಮೆಂಟಲ್ಲಿ ಕಟ್ ಮಾಡೋ ಬ್ಲೌಸ್ಗಳಿಗೆಲ್ಲ ನಮಗೆ ಸ್ಲೀವ್ದು ಅಗಲ ತುಂಬ ಕಡಿಮೆ ಬರುತ್ತೆ. ನೋಡಿ ಈಗ ಇದು 10 ಇತ್ತು, 1 ಮೈನಸ್ ಮಾಡಿ 9 ತಗೊಳ್ಳಿ. 9 ತಗೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇನ್ನೊಂದು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಇರಲಿ ಅಂತ. ನಮಗೆ ಇವಾಗ ಸ್ಲೀವ್ ಲೆಂತು ಈಗ ನಾವು ಸ್ಲೀವ್ ಮೆಜರ್ಮೆಂಟ್ ತಗೊಳ್ಳೋದಾದರೆ ಸ್ಲೀವ್ ಲೆಂತ್ ನಮಗೆ ಎಷ್ಟಿದೆ? ಸ್ಲೀವ್ ಲೆಂತು 11 ಇದೆ. 11ಗೆ 1 ಇಂಚ್ ಎಕ್ಸ್ಟ್ರಾ ಮಾಡಿ 12 ತಗೊಳ್ಳೋಣ. ಇಲ್ಲೂ ಅಷ್ಟೇ 12 ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಗೆರೆ ಹಾಕೊಳ್ಳೋಣ. ಇಷ್ಟು ಗೆರೆ ಹಾಕೊಂಡ್ಮೇಲೆ ನಾವು ಸ್ಲೀವ್ ಲೂಸ್ ಎಷ್ಟು ಬೇಕು ನಮಗೆ? ಲೂಸ್ 10 ಬೇಕು. ಅಂದರೆ ಇಲ್ಲಿ 5 ಸ್ವಲ್ಪ ಲೂಸ್ ಇರೋಕ್ಕೆ ಹೇಳಿದರೆ, ಸೊ ಹಂಗಾಗಿ ನಾನಿಲ್ಲಿ 5.5 ತಗೋತೀನಿ. ಇಲ್ಲಿ 1.5 ಎಕ್ಸ್ಟ್ರಾ ಏನು ಬಿಟ್ಟಿದೆ ಬಟ್ಟೆ ಅದಕ್ಕೊಂದು ಮಾರ್ಕ್. ಇಲ್ಲಿ ನಾನು ಡೌನ್ ಎಷ್ಟು ತಗೋತೀನಿ ಅಂದರೆ 4 ಇಂಚ್ ತಗೋತೀನಿ. ಸ್ಲೀವ್ ಉದ್ದ ಬೇರೆ ಇದೆಯಲ್ಲ, ಮತ್ತು ಚೆಸ್ಟ್ ಮೆಜರ್ಮೆಂಟ್ ಬೇರೆ 40 ಸೈಜ್ ಇರೋದಕ್ಕೆ ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಇದು ನಾನು ಇಲ್ಲಿ 4 ಇಂಚ್ ಡೌನ್ ಮಾಡಿದ್ದೀನಿ. ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾವು ನಾರ್ಮಲ್ ಬ್ಲೌಸ್ಗೆ ನಾವು ಯಾವ ರೀತಿ ಮಾರ್ಕ್ ಮಾಡ್ತಿದ್ವಿ, 2ಕ್ಕೆ 1 ಮಾರ್ಕ್ ಮಾಡಿ, ಇಲ್ಲಿ 1 ಇಂಚಿಗೆ 1 ಮಾರ್ಕ್ ಮಾಡಿ, ಇದೇನಿದೆ ಹಿಂಗೊಂದು ಗೆರೆ ಹಾಕಿ ಇಲ್ಲಿಂದ 1/2 ಇಂಚ್ ಡೌನ್ ಮಾಡ್ತಾ ಹೋಗ್ತಿದ್ವಲ್ಲ. ಈಗ ನಾವು ಇದಕ್ಕೆ ಏನು ಮಾಡಬೇಕಂದ್ರೆ, ಹೈಯರ್ ಕಾಲರ್ ನೆಕ್ ಆಗಿರೋದ್ರಿಂದ ನಮಗೆ ಇಲ್ಲಿ ಜಾಸ್ತಿ ಈ ಥರ ಕರ್ವಾಗಿ ಬರಬೇಕು. ಯಾಕಂದರೆ ನಮ್ಗೆ ಶೋಲ್ಡರ್ ಮೇಲಕ್ಕೆ ಇರೋದ್ರಿಂದ ನಮಗೆ ಭುಜ ಜಾರೋದಿಲ್ಲ. ಆಮೇಲೆ ನಾವು ಡೀಪ್ ನೆಕ್ಗೆ ಈ ಥರ ಡೀಪ್ ನೆಕ್ಗೆ ಸ್ಲೀವನ್ನು ಅಟ್ಯಾಚ್ ಮಾಡಿದಾಗ ನಮಗೆ ನಮಗೆ ಬ್ರಾಡ್ ಆಗುತ್ತೆ, ಈ ಥರ ಬ್ರಾಡಾಗಿ ಓಪನ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಸ್ಲೀವ್ ಅನ್ನೋದು ಶೇಪು ಸ್ವಲ್ಪ ಇಲ್ಲಿ ಅಗಲ ಬಂದು ಈ ಥರ ಬಂದರೂ ಸರಿ ಹೋಗುತ್ತೆ. ಆದರೆ ನಮಗೆ ಬ್ರಾಡ್ ಬರಲ್ವಲ್ಲ ಬ್ಯಾಕ್ ನೆಕ್ ಡೀಪ್ ನೆಕ್ಗೆ, ಸೊ ಬ್ರಾಡಾಗಿ ಬರಲ್ಲ ಅಂತ ನಾವು ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಸ್ವಲ್ಪ ನೋಡಿ ಈ ಥರ ತಗೋಬೇಕಾಗುತ್ತೆ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ಬೋಟ್ ನೆಕ್ಗಾಗಲಿ ಇಲ್ಲ ಹೈಯರ್ ಕಾಲರ್ ನೆಕ್ಗಾಗಲಿ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ ಇಲ್ಲಿ 2 ಇಂಚ್ ಏನಿದೆಯೋ 2 ಇಂಚಿಗೆ ನಾವು ಇಲ್ಲಿ ಒಳಗಡೆ ಇನ್ಸೈಡಿಂದ ತಗೊಂಡು ಈ ಥರ ಮಾರ್ಕ್ ಮಾಡ್ತಿದ್ವಿ ನಾರ್ಮಲ್ ಬ್ಲೌಸ್ಗೆ. ಇದಕ್ಕೆ ನಾವು ಇವಾಗ ನೋಡಿ ಈ 2 ಇಂಚಸ್ಗಿಂತ ಸ್ವಲ್ಪ ಒಳಗಡೆ ಹೋಗಿ ನೋಡಿ ಈ ಥರ ಶೇಪ್ ತಗೊಂಡ್ರೆ ನಿಮಗೆ ಸ್ಲೀವ್ ಇದನ್ನೋದು ತುಂಬ ಚೆನ್ನಾಗಿ ಬರುತ್ತೆ, ಫಿಟ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇದು
ಏನಿದೆಯೋ 2 ಇಂಚಿಗೆ ಏನು ಲೈನ್ ಹಾಕಿದೀವೋ ನಾವು ಅದಕ್ಕಿಂತ ಸ್ವಲ್ಪ ಹಿಂಗೆ ಮುಂದಕ್ಕೆ ಹೋಗಿ ಈ 2 ಇಂಚಿಂತ ಸ್ವಲ್ಪ ಇನ್ಸೈಡ್ ಬಂದು ಇಲ್ಲೊಂದು ಮಾರ್ಕ್ ಮಾಡ್ತೀವಿ. ಇದು ಸ್ಲೀವ್ ಮೆಜರ್ಮೆಂಟು. ಇದು ಯಾವ ರೀತಿ ಇದೆ ಮಾರ್ಕಿಂಗು ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡಿ ನೋಡಿ, ನಿಮಗೆ ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇದು ಅಷ್ಟೇ ಮಾರ್ಕಿನಲ್ಲಿ ರೆಡಿ ಸ್ಟಿಚ್ ಬರೋದಕ್ಕೆ. ಈಗ ನಾವು ಫ್ರಂಟ್ ಶೇಪ್ ತಗೋಬೇಕು. ಫ್ರಂಟ್ ಶೇಪ್ಗೆ ಆಸ್ ಇಟ್ ಈಸ್ ನೀವು ಯಾವ ರೀತಿ ನಾರ್ಮಲ್ ಬ್ಲೌಸ್ ಕಟ್ ಮಾಡೋದು ನಾವು ಯಾವ ರೀತಿ ಮಾಡ್ತೀವೋ ಸೇಮ್ ಅದೇ ರೀತಿ ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ. 1/2 ಇಂಚಿಗೆ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು 3/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದೇನಿದೆ ಇದಕ್ಕೆ ಶೇಪ್ ಫ್ರಂಟ್ ಈ ರೀತಿ ಶೇಪ್ ಕಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಇದರಿಂದನೇ ಬ್ಲೌಸ್ ಫಿಟ್ಟಿಂಗು ಸ್ಲೀವ್ ಫಿಟ್ಟಿಂಗ್ ಹಾಳಾಗುತ್ತೆ. ಸ್ವಲ್ಪ ಜಾಗರೂಕತೆಯಿಂದ ಕಟ್ ಮಾಡ್ಕೊಳ್ಳಿ. ನೋಡಿ, ಇದು ಫ್ರಂಟ್. ಇಷ್ಟು ಸ್ಲೀವ್ಸ್ ಆದಮೇಲೆ ಮತ್ತೆ ನಾವು ಕ್ರಾಸ್ ಬೆಲ್ಟ್ ಎಲ್ಲ ಸೇಮ್ ಅದು ಯಾವ ರೀತಿ ನಾವು ಕಟ್ ಮಾಡ್ಕೊತಿದ್ವೋ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲೇ ಕಟ್ ಮಾಡ್ಕೊತೀನಿ ಅದನ್ನ. ಇಲ್ಲಿ ನಮಗೆ 4 ಇಂಚು 4.5 ಇಂಚ್ ತಗೊಳ್ಳೋಣ. ಇಲ್ಲಿ 3.5 ತಗೊಳ್ಳೋಣ. ಈ ಮಾರ್ಕಿಂಗ್ ಏನಿದೆ ಇಲ್ಲಿಂದಾನೆ ಶೇಪ್ ಬೆಲ್ಟ್ಗೆ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇಷ್ಟ ಆಯ್ತಲ್ಲ. ಈಗ ನಾವು ಡಾಟ್ ಮಾರ್ಕ್ ಮೆಜರ್ಮೆಂಟ್ ತಗೊಳ್ಳೋಣ. ನೋಡಿ, ಇಷ್ಟು ಉದ್ದ ಬೇಕು ನಮಗೆ ಕ್ರಾಸ್ ಪಟ್ಟಿ ಅಂತ. ನೋಡಿ, ಇಲ್ಲಿಂದ 6.5 10.5 ತಗೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಒಂದು 1/4 ಇಂಚು ಎಕ್ಸ್ಟ್ರಾನೇ ತಗೊಳ್ಳಿ. 1/4 ಇಂಚ್ ಇಲ್ಲ 1/2 ಇಂಚ್ ಎಕ್ಸ್ಟ್ರಾ ಬೇಕಾದ್ರೆ ಕಟ್ ಮಾಡ್ಕೋಬೋದು. ಇದೇನಿದೆ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಇಲ್ಲಿ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ನಿಮಗೆ, ಒಂದು 1/4 ಇಂಚಷ್ಟು ಒಳಗಡೆಯಿಂದ ಈ ಥರ ಕಟ್ ಮಾಡ್ಕೊಳ್ಳಿ. ನಿಮಗೆ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇದು ಮುಕ್ಸ್ ಪಟ್ಟಿ ಕಡೆ ನಾವು ಇನ್ನೊಂದು ಲೇಯರ್ ಯಾಕೆ ಕಟ್ ಮಾಡ್ಕೋತಾ ಇಲ್ಲ ಅಂದರೆ, ಇದು ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದಾದ್ಮೇಲೆ ಉಳಿದಿರೋ ಬಟ್ಟೆಯಲ್ಲಿ ಇನ್ನೊಂದು ಪೀಸು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ನೋಡೋದಲ್ಲ ಫ್ರೆಂಡ್ಸ್, ಹೈಯರ್ ಕಾಲರ್ ನೆಕ್ಕು ಯಾವ ರೀತಿ ಕಟ್ ಮಾಡಬೇಕು, ಫ್ರಂಟು ಬ್ಯಾಕು ಸ್ಲೀವ್ಸು ಮತ್ತು ಕ್ರಾಸ್ ಪೀಸು ಈ ರೀತಿ ಹೈಯರ್ ಕಾಲರ್ ನೆಕ್ ಹೊಲ್ಕೊಂಡು ಕಟ್ ಮಾಡಿಕೊಂಡು ಹೊಲ್ಕೊಳ್ಳಿ. ಫಿಟ್ಟಿಂಗು ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನಾನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.